ಏನಲ್ಲ ಅಷ್ಟೊಂದು ಲೆಕ್ಕ ಹಾಕ್ತಿದ್ವಿ ಮುರುಗಡ. 49 50 ಅಪ್ಪಯ್ಯ 21ನೇ ವಾರ್ಡಲ್ಲಿ 150 ಜನ ಮುನ್ಸ್ವಾಮಿ ಕಡೆಯವರು ನಮ್ಮ ಪಕ್ಷ ಸೇರ್ಕೊಂಡ್ರ ಕಣಪ್ಪಯ್ಯ. ಬಹು ಖುಷಿ ಆಯ್ತಲ್ಲ ಲೇ ಮುರುಗಡ. ಆಮೇಲೆ ಆ ರಾಜು ನಾಯ್ಕನ್ ಬರೋಕೆ ಹೇಳೋ, ಬಡ್ಡಿಯದು ಹೇಳಿದ ಕೆಲಸ ಒಂದು ಮಾಡಕ್ಕಿಲ್ಲ ಅಂತಾನೆ. ಸರಿ ಕಣಪ್ಪಯ್ಯ. ಏಯ್ ಮುರುಗಡ, ಏನಲ್ಲ ಇದು? ಇವನು ಬರೀ ಕೈಯಲ್ಲಿ ಅಲ್ಲಾಡ್ಕೊಂಡು ಬರ್ತಿದ್ದ, ಅಲ್ಲಾಡ್ಕೊಂಡು ಹೋಯ್ತಿದ್ದ. ಈಗೇನ ಲಗೇಜ್ ಸಮೇತನೇ ಬಂದವನಿಲ್ಲಿ. ಆಮೇಲೆ 2 ದಿವಸ ಇದ್ದೋಯ್ತೀನಿ, 1 ವಾರ ಇದ್ದೋಯ್ತೀನಿ ಅಂದ್ಬಿಟ್ಟು ಪರ್ಮನೆಂಟಾಗಿ ಇಲ್ಲೇ ಠಿಕಾಣ ಹೊಡ್ಬಿಟ್ಟವನು. ಅದೆಲ್ಲ ಇಲ್ಲಿ ಆಗಕ್ಕಿಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಯ್ತಾ ಇರ್ಬೇಕು ಆಟಯ್ಯ. ನಾವಿಲ್ಲಿಗೆ ಬಂದಿರೋದು ಹೋಗೋದಕ್ಕಲ್ಲ ಅಪ್ಪಾಜಿ, ಪರ್ಮನೆಂಟಾಗಿ ಇಲ್ಲೇ ಇರೋದಕ್ಕೆ. ಏನ್ಲ ಮಗ್ಳೆ ನೀನು? ಸಿಗೋ ದಿಟ ಹೇಳ್ತಾ ಇದೆಯಲ್ಲ. ಹ್ಞೂ ಕನ್ನಡ, ಇನ್ಮೇಲೆ ನಾನು ಮೇಡಮ್ ಅವರು ಎಲ್ಗೂ ಹೋಗೋದಿಲ್ಲ. ಇದೇ ಮನೇಲೆ ನಿಮ್ಮ ಜೊತೆನೆ ಖುಷಿಯಾಗಿರ್ತೀವಿ. ನಿನ್ನ ಮಾತು ಕೇಳಿ ನಂಗೆ ಹಾಲು ಕುಡ್ದಷ್ಟು ಸಂತೋಷ ಆಗೋಯ್ತಕ್ಕಲ್ಲ. ನೀನು ಹೋದಾಗಿಂದ ನಿನ್ನ ರೂಮ್ ಖಾಲಿನೇ ಬಿದ್ದದಕ್ಕಲ್ಲ, ಯಾರಿಲ್ಲ. ಓಲಾ ಏಯ್ ನಿಂತ್ಕೊಳ್ಳ. ಅವನು ಹೇಳ್ದ ಅಂತ ನೀನೇನಾದ್ರೂ ಒಳಿಕ್ ಹೋದ್ರೆ ಸರಿ ಆಗಿರಕ್ಕಿಲ್ಲ ನೋಡಮೇಲೆ. ಏನೋ ಅವತ್ತು ಪೌರುಷ ತೋರಿಸ್ಕೊಂಡು ಹೋದೆ. ನಾನು ಈ ಮನೇಲಿ ಇರಕ್ಕಿಲ್ಲ, ಈ ಮನೆ ಋಣ ನನಗೂ ಮುಗೀತು ಅಂತ ಹೇಳ್ದೆ. ನಾನು ಬದುಕು ತೋರಿಸ್ತೀನಿ ಅಂತ ಏನೋ ಪೋಸ್ಟ್ ಕೊಟ್ಕೊಂಡು ಹೋದಲ್ಲ. ಅಪ್ಪನ ಸಹ ಎಲ್ಲಿ ಏನು ಕಿಸಕ್ ಆಗಕ್ಕಿಲ್ಲ ಅಂತ ಈಗ ಗೊತ್ತಾಯ್ತಾ? ಅದಕ್ಕೆ ಜೋಲ್ ಮರಿ ಹಾಕೊಂಡು ಇಲ್ಲಿಗೆ ಬಂದಿದ್ಯಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮಾವ. ನಾವು ಹೊರಗೆ ಹೋಗಿ ಸಾಧಿಸಿ ತೋರಿಸಿದ್ದೀವಿ. ಆದರೆ ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ. ಅದನ್ನು ಸರಿಪಡಿಸೋ ಉದ್ದೇಶದಿಂದ ಬಂದಿದ್ದೀವಿ. ಏನಮ್ಮ ಅದು ಉದ್ದೇಶ? ಈ ಮನೆ ಇನ್ನ ಸರ್ವನಾಶ ಆಗಿಲ್ಲ. ಏನು ಪೂರ್ತಿಯಾಗಿ ಮುಳುಗಿಸ್ಬಿಟ್ಟು ಹೋಗ್ಬೇಕು ಅಂತ ಬಂದಿದ್ದೀರಾ ಹೆಂಗೆ? ಅಪ್ಪಯ್ಯ, ಯಾಕಪ್ಪಯ್ಯ ಮನೆಗೆ ಬಂದವ್ರಿಗೆ ಹಿಂಗೆಲ್ಲ ಮಾತಾಡಿರಿ? ಅವನು ಮನೆ ಬಿಟ್ಟು ಹೋದಾಗಿಂದ ನನ್ನ ಮಗ ನನ್ನ ಮಾತು ಕೇಳ್ದೆ ಮನೆ ಬಿಟ್ಟೋದ, ಮಾತು ಕೇಳ್ದೆ ಮನೆ ಬಿಟ್ಟೋದ ಅಂತ ಕೊರಗ್ತಾ ಇದ್ರಿ. ಈಗ ಅವ್ನು ತಾನಾಗೆ ಬಂದಾಗ ಹಿಂಗೆಲ್ಲ ನಡ್ಕೊಳ್ಳೋದು ಸರಿ ಏನಪ್ಪಯ್ಯ?